ಸ್ನೇಹಿತರೆ, ಇಂದಿನ ಅಧ್ಯಯನದಲ್ಲಿ ಬಹು ಗಂಭೀರವಾದ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಅದುವೇ ಪಾಪ. ನಾಮಾನನೆಂಬ ಸೇನಾಪತಿಯಲ್ಲಿ ಅಹಂಕಾರವಿತ್ತು. ಗೆಹಜಿ ಎಂಬುವನಲ್ಲಿ ದುರಾಶೆ ಇತ್ತು. ದುರಾಶೆಯು ಆತ್ಮದ ಕುಷ್ಠರೋಗವಾಗಿದೆ. ಪಾಪವೆಂಬ ಕುಷ್ಠರೋಗದಿಂದ ಬಿಡುಗಡೆ ಹೊಂದಲು ಒಂದು ಮಾರ್ಗವಿದೆ. ಅದನ್ನು ತಿಳಿದುಕೊಂಡು ಪರಿಶುದ್ಧರಾಗೋಣ. ಬನ್ರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, 2ನೇ ಅರಸುಗಳು ಪುಸ್ತಕದ 5ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಈ 5ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಆರಾಮ್ಯರ ನಾಮಾನನು ಎಂಬುದಾಗಿ. ಪ್ರವಾದಿಯಾದ ಎಲೀಷನ ಜೀವಿತದಲ್ಲಿ ಈ ಅಧ್ಯಾಯವು ಬಹು ವಿಶೇಷವಾದದ್ದಾಗಿದೆ. ಅವನು ಏಲಿಯನಂತೆ ಹೊರಟನು, ಹಾಸ್ಯ ಪ್ರಜ್ಞೆಯುಳ್ಳವನೂ ಆಗಿದ್ದನೆಂದು ಕಾಣುತ್ತದೆ. ಕರ್ತನು ಹಾಸ್ಯ ಪ್ರಜ್ಞೆಯುಳ್ಳವನಾಗಿದ್ದು ಹಾಸ್ಯ ಪ್ರಜ್ಞೆಯುಳ್ಳವರನ್ನೇ ಉಪಯೋಗಿಸುವಂತೆ ಕಾಣುತ್ತದೆ. ಪ್ರಿಯರೇ, ಇದು ಒಬ್ಬ ತುಂಬಾ ಕಷ್ಟದಲ್ಲಿರುವವನ ಕುರಿತಾಗಿ ಇರುವುದಾದರೂ ಅದನ್ನು ಓದುವಾಗ ನಮಗೆ ಮುಗುಳ್ನಗೆ ಬಾರದೇ ಇರದು. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 1ನೇ ವಚನವು ನಾಮಾನನ ಪೂರ್ಣ ಪರಿಚಯವನ್ನು ನಮಗೆ ತಿಳಿಸುತ್ತದೆ. ಅವನು ಆರಾಮ್ಯರ ಸೇನಾಪತಿಯಾಗಿದ್ದನು. ಅವನು ವಿಗ್ರಹಾರಾಧಕನಾಗಿದ್ದರೂ ಬಹು ಗೌರವಸ್ಥನಾದ ವಿಶೇಷ ವ್ಯಕ್ತಿಯಾಗಿದ್ದನು. ಅವನ ಮುಖಾಂತರ ದೇವರು ಆರಾಮ್ಯರಿಗೆ ಜಯವನ್ನು ಕೊಟ್ಟಿದ್ದನು. ಇದು ಗಮನಿಸತಕ್ಕ ಸಂಗತಿಯಾಗಿದೆ. ಪ್ರಿಯರೇ, ದೇವರು ಉಪಯೋಗಿಸುತ್ತಾನೆ. ನಮಗೆ ಅದು ವಿಚಿತ್ರವಾಗಿ ಕಾಣಬಹುದು. ಆದರೆ ದೇವರ ವಾಕ್ಯದಲ್ಲಿ ದೇವರು ಫರೋಹ, ನೆಬೂಕದ್ನೆಚ್ಚರನು, ಕೋರೇಷನು, ಅಲೆಕ್ಸಾಂಡರ್ ಇತ್ಯಾದಿ ವ್ಯಕ್ತಿಗಳನ್ನು ಉಪಯೋಗಿಸಿದ್ದನ್ನು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ಆತನು ನಾಮಾನನನ್ನು ಉಪಯೋಗಿಸಿದನೆಂದು ಓದುತ್ತೇವೆ. ಅವನು ಬಹು ಪರಾಕ್ರಮಶಾಲಿಯಾಗಿದ್ದಾನೆಂದು ನೋಡುತ್ತೇವೆ. ಇಲ್ಲಿ ತಿಳಿಸಿದ ಎಲ್ಲಾ ಸಂಗತಿಗಳು ಪರಲೋಕದ ಆಸ್ಥಾನದಲ್ಲಿ ಲೆಕ್ಕಕ್ಕೆ ಬರುತ್ತದೆ. ದೇವರು ಈ ಸಂಗತಿಗಳನ್ನು ತಾತ್ಸಾರ ಮಾಡುವುದಿಲ್ಲ. ಈ ಅನ್ಯನು ದೇವರಿಂದ ಉಪಯೋಗಿಸಲ್ಪಟ್ಟನು. ಪ್ರಿಯರೇ, ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದನು ಎಂಬುದನ್ನು ನಾವು ನೋಡಿದ್ದೇವೆ. ಆದರೆ ಈ ಎಲ್ಲ ಒಳ್ಳೆಯ ಸಂಗತಿಗಳಿದ್ದರೂ ಅವನು ಕುಷ್ಠರೋಗಿಯಾಗಿದ್ದನು. ಪ್ರಿಯರೇ, ಕ್ರೈಸ್ತರಲ್ಲದವರ ಅನೇಕರ ಕುರಿತಾಗಿ ಒಳ್ಳೆಯ ಸಂಗತಿಗಳನ್ನು ನಾವು ಹೇಳಬಹುದು. ಆದರೆ ಅದೆಲ್ಲದರ ಕೊನೆಗೆ ಅವರು ಪಾಪಿಗಳು ಎಂಬುದನ್ನು ಸೇರಿಸಲೇಬೇಕಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಜನರು ಎಷ್ಟೇ ಒಳ್ಳೆಯವರಾಗಿದ್ದರೂ ದೇವರ ದೃಷ್ಟಿಯಲ್ಲಿ ಅವರೆಲ್ಲರೂ ಪಾಪಿಗಳೇ ಆಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ವಿಗ್ರಹಾರಾಧಕ ದೇಶಗಳಲ್ಲಿ ಕುಷ್ಠರೋಗಿಗಳನ್ನು ಸಮಾಜದಿಂದ ದೂರವಿಡುತ್ತಿರಲಿಲ್ಲ. ಕುಷ್ಠವು ಹರಡುವ ಕಾಯಿಲೆಯಾದ್ದರಿಂದ ದೇವರು ಇಸ್ರಾಯೇಲರಿಗೆ ಕುಷ್ಠರೋಗಿಗಳನ್ನು ದೂರವಿರಿಸುವ ಅಪ್ಪಣೆಯನ್ನು ಕೊಟ್ಟಿದ್ದನು. ವಿಗ್ರಹಾರಾಧಕ ದೇಶಗಳು ತಿಳಿದುಕೊಳ್ಳುವ ಮೊದಲೇ ದೇವರು ತನ್ನ ಪುಸ್ತಕದಲ್ಲಿ ಅದಕ್ಕೆ ತಕ್ಕ ನಿಯಮಗಳನ್ನು ಬರೆಸಿದ್ದನು. ಇದನ್ನು ನಾವು ತಿಳುಕೊಳ್ಳಬೇಕು. ನಾಗರಿಕ ಜಗತ್ತು ಈ ಕುರಿತು ಯೋಚಿಸುವ ಮೊದಲೇ ದೇವರು ಈ ಕುರಿತು ನಿಯಮ ಮಾಡಿದ್ದಾನೆ. ಪ್ರಿಯರೇ, ಈ ದಿನಗಳಲ್ಲಿ ಕುಷ್ಠರೋಗಿಗಳು ಸಮಾಜದಿಂದ ಪ್ರತ್ಯೇಕವಾಗಿರುವಂತೆ ಅವರಿಗಾಗಿ ಪ್ರತ್ಯೇಕ ವಸಾಹತುಗಳನ್ನು ಏರ್ಪಡಿಸಿರುತ್ತಾರೆ. ಸತ್ಯವೇದದಲ್ಲಿ ಕುಷ್ಠರೋಗವು ಪಾಪವನ್ನು ಸಂಕೇತಿಸುತ್ತದೆ. ಒಂದು ಕಾರಣವೆಂದರೆ ಅದನ್ನು ಮಾನವ ಪ್ರಯತ್ನದಿಂದ ಗುಣಪಡಿಸಲು ಸಾಧ್ಯವಿಲ್ಲ. ದೇವರು ಮಾತ್ರ ಪಾಪವನ್ನು ತೆಗೆದುಹಾಕಿ ಪಾಪಿಯನ್ನು ರಕ್ಷಿಸಬಲ್ಲನು. ಕರ್ತನಲ್ಲಿ ಪ್ರಿಯರೇ, ನಾಮಾನನಲ್ಲಿ ಅನೇಕ ಒಳ್ಳೆಯ ವಿಚಾರಗಳಿದ್ದವು. ಆದರೆ ಅವನು ಒಬ್ಬ ಪಾಪಿಯಾಗಿದ್ದನು. ತನ್ನ ಕುಷ್ಠವನ್ನು ಅವನು ಅಡಗಿಸಿಕೊಳ್ಳುತ್ತಿದ್ದನು. ಆದರೆ ಅದನ್ನು ಗುಣಪಡಿಸಿಕೊಳ್ಳಲು ಅವನಿಂದಾಗಲಿಲ್ಲ. ಈ ದಿನಗಳಲ್ಲಿ ಅನೇಕರು ತಮ್ಮ ಪಾಪಗಳನ್ನು ಅಡಗಿಸಿಕೊಳ್ಳುತ್ತಾರೆ. ಆದರೆ ಅವರು ಶುದ್ಧರಾಗಬೇಕಾಗಿದೆ ಮತ್ತು ಕ್ರಿಸ್ತನು ಮಾತ್ರವೇ ಅದನ್ನು ಶುದ್ಧಪಡಿಸಬಲ್ಲನು. 2ನೇ ಅರಸುಗಳು 5ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ಯರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿನ ಹೆಸರು ತಿಳಿಯದ ಅನಾಮಧೇಯ ಹುಡುಗಿ ಈಕೆ. ಆಕೆ ಇಬ್ರಿಯ ಹುಡುಗಿ, ವಿಶೇಷ ವ್ಯಕ್ತಿಯಾಗಿದ್ದಳು. ನನಗಂತೂ ಈಕೆ ಎಸ್ತೇರ್ ರಾಣಿ, ಮೋವಾಬ್ಯಳಾದ ರೂತ್, ಬತ್ಸಬೆ, ರೆಬೆಕ್ಕಾ, ರಾಹೇಳರಂತೆ ವಿಶೇಷ ವ್ಯಕ್ತಿಯಾಗಿದ್ದಾಳೆ. ಆಕೆ ನಾಮಾನನ ಹೆಂಡತಿಗೆ ದಾಸಿಯಾಗಿದ್ದಳು. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 5ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಕಾಣುತ್ತೇವೆ. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಇಬ್ರಿಯ ದಾಸಿ ಅಪ್ಪಣೆ ಕೊಡಬಲ್ಲವಳಾಗಿರಲಿಲ್ಲ. ಆದರೆ ಒಂದು ದಿನ ಆಕೆ ನಿಟ್ಟುಸಿರಿಟ್ಟು, ನಮ್ಮ ದಣಿಯು ಸಮಾರ್ಯದ ಪ್ರವಾದಿಯ ಬಳಿ ಹೋಗುತ್ತಿದ್ದರೆ ಒಳ್ಳೆಯದಿತ್ತು, ಅವನು ಇವರನ್ನು ಕುಷ್ಠರೋಗದಿಂದ ಗುಣಪಡಿಸುತ್ತಿದ್ದನು ಎಂದು ಹೇಳಿದಳು. ಪ್ರಿಯರೇ, ಎಲೀಷನು ಪ್ರಸಿದ್ಧಿ ಪಡೆದವನಾಗಿದ್ದನು. ನಾಮಾನನ ಹೆಂಡತಿಗೆ ಈ ಮಾತು ತಿಳಿದು ಕೊನೆಗೂ ಅದು ಆರಾಮ್ಯರ ಅರಸನ ಕಿವಿಗೆ ಬಿತ್ತು. 2 ಅರಸುಗಳು 5ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಎಂಬುದಾಗಿ. ಪ್ರಿಯರೇ, ತನ್ನ ಈ ವಿಶೇಷನಾದ ಸೇನಾಪತಿಯ ಸಮಸ್ಯೆಗೆ ಪರಿಹಾರ ಸಾಧ್ಯವೆಂದು ಅರಸನು ಕೇಳಿದಾಗ ಸಂತೋಷಪಟ್ಟನು. ಅವನು ಕೂಡಲೇ ಇಸ್ರಾಯೇಲ್ಯರ ಅರಸನಿಗೆ ಒಂದು ಪತ್ರವನ್ನು, ಪಾರಿತೋಷಕಗಳನ್ನು ನಾಮಾನನೊಂದಿಗೆ ಕಳುಹಿಸಿದನು. 2 ಅರಸುಗಳು 5ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ಯರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲ್ಯರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳಿಸಿದ್ದೇನೆ. ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲ್ಯರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ, ತಾನು ಕಳಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂಥ ಅಪ್ಪಣೆ! ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯವುಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಸೇನಾಪತಿಯನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕೆಂಬ ಆರಾಮ್ಯರ ಅರಸನ ಈ ಪತ್ರದಿಂದ ಇಸ್ರಾಯೇಲ್ಯರ ಅರಸನು ಗಾಬರಿಗೊಂಡನು. ನಾನೇನು ದೇವರೋ? ಅವನನ್ನು ಗುಣಪಡಿಸುವುದು ನನ್ನಿಂದಾಗದು ಎಂದು ಅವನು ಹೇಳಿದನು. ಈ ಪತ್ರವು ತಪ್ಪಾದ ವ್ಯಕ್ತಿಯ ಬಳಿಗೆ ಬಂದಿತ್ತು. ಅದು ಎಲೀಷನಿಗೆ ಸಿಗಬೇಕಾಗಿತ್ತು. ಪ್ರಿಯರೇ, ತಾವು ರೋಗ ಗುಣಪಡಿಸುತ್ತೇವೆಂದು ಹೇಳಿಕೊಳ್ಳುವವರು ದೇವದೂಷಣೆ ಮಾಡುವವರೆಂದು ನನ್ನ ಅನಿಸಿಕೆ. ಇಸ್ರಾಯೇಲ್ಯರ ಅರಸನು ಕೂಡ ತಾನು ಯಾರನ್ನಾದರೂ ಗುಣಪಡಿಸುತ್ತೇನೆಂದು ಹೇಳಿಕೊಳ್ಳಲಿಲ್ಲ. ಎಲೀಷನು ಆ ರೀತಿ ಹೇಳಿಕೊಂಡಿರಲಿಲ್ಲ. ಆದರೆ ಅವನು ಶ್ರೇಷ್ಠ ವೈದ್ಯನೊಂದಿಗೆ ಸಂಪರ್ಕದಲ್ಲಿದ್ದನು. ಇಂಥ ಪತ್ರವನ್ನು ಕಳುಹಿಸಿ ಆರಾಮ್ಯರ ಅರಸನು ತನ್ನೊಂದಿಗೆ ಬೇಕೆಂದೇ ಯುದ್ಧಕ್ಕೆ ಹವಣಿಸುತ್ತಾನೆಂದು ಇಸ್ರಾಯೇಲ್ಯರ ಅರಸನು ತಿಳಿದನು. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 5ನೇ ಅಧ್ಯಾಯ 8ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ. ಇಸ್ರಾಯೇಲ್ಯರ ಅರಸನು ತನ್ನ ಬಟ್ಟೆಗಳನ್ನು ಹರಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲ್ಯರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲೀಷನು ನಾಮಾನನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಹೇಳಿದನು. 2 ಅರಸುಗಳು 5ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ. ನಾಮಾನನು ರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲೀಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾಮಾನನು ಉತ್ತರದ ಬಹುದೊಡ್ಡ ರಾಜ್ಯದವನು. ಆ ಕಾಲದಲ್ಲಿ ಆರಾಮ್ಯರು ಇಸ್ರಾಯೇಲ್ಯರಿಗಿಂತಲೂ ಬಲಿಷ್ಠರಾಗಿದ್ದರು. ಅವರ ದೇಶವು ಇಸ್ರಾಯೇಲ್ಯರ ಮೇಲೆ ಜಯವನ್ನು ಸಂಪಾದಿಸಿತ್ತು. ಆದ್ದರಿಂದ ತನಗೆ ವಿಶೇಷ ಸನ್ಮಾನ ದೊರಕಬಹುದೆಂದು ನಾಮಾನನು ನೆನೆಸಿದ್ದನು. ಆದರೆ ಅಲ್ಲಿ ಆದದ್ದೇನು? ಅವನು ಯೋರ್ದಾನ್ ಹೊಳೆಗೆ ಹೋಗಿ 7 ಸಾರಿ ಸ್ನಾನ ಮಾಡಬೇಕೆಂದು ಎಲೀಷನು ಹೇಳಿ ಕಳುಹಿಸಿದನು. ಇದು ನಾಮಾನನ ಅಹಂಕಾರಕ್ಕೆ ಪೆಟ್ಟು ಕೊಟ್ಟಂತಾಯಿತು. ಎಲೀಷನು ಅವನನ್ನು ಒರಟಾಗಿ ಸ್ವಾಗತಿಸಿದನು. ಅವನು ಸ್ವತಃ ಬಾಗಿಲಿಗೆ ಹೋಗಿ
ಅವನನ್ನು ಕಾಣಲಿಲ್ಲ. ಆರಾಮ್ಯರ ಈ ದೊಡ್ಡ ಸೈನ್ಯಾಧಿಪತಿಗೆ ಎಲೀಷನು ಬೊಗ್ಗಿ ನಮಸ್ಕಾರ ಮಾಡಬಹುದೆಂದು ನಾವು ನೆನೆಸಿದ್ದಿರಬಹುದು. ಆದರೆ ಎಲೀಷನು ತನ್ನ ಸೇವಕನ ಮೂಲಕ ಯೋರ್ದಾನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಸ್ನಾನ ಮಾಡಬೇಕೆಂದು ಹೇಳಿ ಕಳುಹಿಸಿದನು. ಈ ಸಲಹೆಯನ್ನು ನಾಮಾನನು ಸ್ವೀಕರಿಸುವನೆಂದು ನಂಬುತ್ತೀರೋ? ಮುಂದಕ್ಕೆ ನೋಡೋಣ. 2 ಅರಸುಗಳು 5ನೇ ಅಧ್ಯಾಯ 11ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು, ಅವನು ಹೇಗೋ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾಮಾನನು ಬಹು ಹೆಮ್ಮೆಯುಳ್ಳವನಾದ್ದರಿಂದ ಅವನಿಗೆ ಅವಮಾನವಾದಂತಾಯಿತು. ಅವನು ಈ ರೀತಿಯ ಸ್ವಾಗತವನ್ನು ಎಂದೂ ಹೊಂದಿರಲಿಲ್ಲ. ದೇವರು ಅವನ ಕುಷ್ಠರೋಗವನ್ನು ಮಾತ್ರವಲ್ಲದೆ ಅವನ ಅಹಂಕಾರವನ್ನು ಗುಣಪಡಿಸಲಿದ್ದಾನೆ. ಪ್ರಿಯ ಸ್ನೇಹಿತನೇ, ದೇವರು ನಿನ್ನನ್ನು ರಕ್ಷಿಸುವಾಗ ಆತನು ನಿನ್ನ ಜೀವಿತದಲ್ಲಿರುವ ಅಡ್ಡಿಯಾಗುವವುಗಳನ್ನೆಲ್ಲ ತೆಗೆದುಹಾಕುತ್ತಾನೆ. ದೇವರು ಹಾಗೆ ಮಾಡುವ ಸಂಗತಿಗಳಲ್ಲಿ ಹೆಮ್ಮೆಯೂ ಒಂದಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಪ್ರೀತಿಯಾಗಿದ್ದಾನೆಂಬುದನ್ನು ನಾವು ಯಾವಾಗಲೂ ಕೇಳುತ್ತೇವೆ. ಆದರೆ ಆತನು ಹಾಗೆ ಮಾಡುವವನೂ ಆಗಿದ್ದಾನೆ. ನಾವು ಹಾಗೆ ಮಾಡದೆ ಪ್ರೀತಿ ಮಾಡುವುದಕ್ಕಾಗುವುದಿಲ್ಲ. ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುತ್ತಿರುವುದಾದರೆ ಅವರನ್ನು ಕಚ್ಚಲು ಬರುವ ಹುಚ್ಚುನಾಯಿಗಳನ್ನು ದ್ವೇಷಿಸುತ್ತೀರಿ. ಆ ಹುಚ್ಚುನಾಯಿಗಳನ್ನು ನೀವು ಕೊಲ್ಲಲು ಬಯಸುತ್ತೀರಿ. ದೇವರು ಮಾನವನನ್ನು ಪ್ರೀತಿಸುತ್ತಾನೆ ಸರಿ, ಆದರೆ ಮಾನವನ ಹೃದಯದಲ್ಲಿರುವ ಹೆಮ್ಮೆಯನ್ನು ದ್ವೇಷಿಸುತ್ತಾನೆಂದು ಆತನು ಸ್ಪಷ್ಟವಾಗಿ ನುಡಿದಿದ್ದಾನೆ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೆ ಓದುವಾಗ ದೇವರು ಹಾಗೆ ಮಾಡುವ 7 ಸಂಗತಿಗಳು ಹೇಳಲ್ಪಟ್ಟಿವೆ. ಆ ಪಟ್ಟಿಯಲ್ಲಿ ಮೊದಲಿಗೆ ಇರುವವುಗಳು ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ದೇವರು ಹಾಗೆ ಮಾಡುವವುಗಳಲ್ಲಿ ಮೊದಲನೆಯದು ಯಾವುದೆಂದು ನೋಡಿದೆಯಾ? ಅದು ಹೆಮ್ಮೆಯ ಕಣ್ಣು. ದೇವರು ತಾನು ಅದನ್ನು ಹಾಗೆ ಮಾಡುತ್ತಾನೆಂದು ಹೇಳುತ್ತಾನೆ. ಆತನು ಕೊಲೆಗಡುಕತನವನ್ನು ಹಾಗೆ ಮಾಡುವಂತೆಯೇ ಇದನ್ನೂ ಹಾಗೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗಿದೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ನೀಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಎಂಬುದಾಗಿ. ಪ್ರಿಯರೇ, ಹೆಮ್ಮೆಯು ಮಾನವನನ್ನು ಹಾಳು ಮಾಡುತ್ತದೆ. ಅದು ಬಹುದೊಡ್ಡ ಪಾಪವಾಗಿದೆ. ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗಿದೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಅದೇ ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ, ದೀನರಲ್ಲಿ ಜ್ಞಾನ ಎಂಬುದಾಗಿ. ಮುಂದಕ್ಕೆ ನಾವು ನೋಡುತ್ತೇವೆ ಜ್ಞಾನೋಕ್ತಿ ಪುಸ್ತಕ 29ನೇ ಅಧ್ಯಾಯ 23ನೇ ವಚನದಲ್ಲಿ, ಗರ್ವವು ಮನುಷ್ಯನನ್ನು ದೀನಸ್ಥಿತಿಗೆ ತರುವುದು, ದೀನ ಮನಸ್ಸುಳ್ಳವನು ಜ್ಞಾನವನ್ನು ಪಡೆಯುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅಹಂಕಾರವನ್ನು ಯಾಕೆ ಹಾಗೆ ಮಾಡುತ್ತಾನೆ? ಅಹಂಕಾರವೆಂದರೆ ಅತಿಯಾದ ಆತ್ಮಾಭಿಮಾನ ಎಂದರ್ಥ. ಅದು ಮಿತಿಮೀರಿದ ಸ್ಥಿತಿ, ತನ್ನ ಸ್ಥಿತಿ ಸಾಧನೆಗಳ ಕುರಿತು ಪಡುವ ಅತಿಯಾದ ಸಂತಸ. ಪೌಲನು ಹೀಗೆ ಹೇಳಿದ್ದಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ, ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರೂ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೆಮ್ಮೆಯು ನಮಗೆ ಇದ್ದದಕ್ಕಿಂತ ಹೆಚ್ಚಿನ ಯೋಗ್ಯತೆಯನ್ನು ಹಚ್ಚಿಕೊಳ್ಳುವುದು. ಒಬ್ಬನ ಕುರಿತಾಗಿ ಅವನ ಯೋಗ್ಯತೆಗೆ ತಕ್ಕ ಕ್ರಯಕ್ಕೆ ಅವನನ್ನು ಕೊಂಡುಕೊಂಡು ಅವನು ತನ್ನ ಕುರಿತಾಗಿ ಎಣಿಸಿಕೊಳ್ಳುವ ಯೋಗ್ಯತೆಗೆ ತಕ್ಕ ಹಾಗೆ ಅವನನ್ನು ಮಾರುವುದಾದರೆ ಎಷ್ಟೋ ಒಳ್ಳೆಯದಿತ್ತು ಎಂದು ಹೇಳುವ ಮಾತನ್ನು ಕೇಳಿದ್ದೀರೋ? ಹೆಮ್ಮೆ ಎಂದರೆ ನೀನು ನಿಜವಾಗಿ ಇರುವುದಕ್ಕೂ ನಿನ್ನ ಕುರಿತಾಗಿ ನೀನು ನೆನೆಸಿಕೊಳ್ಳುವುದಕ್ಕೂ ಇರುವ ವ್ಯತ್ಯಾಸವೇ ಆಗಿದೆ. ಪ್ರಿಯರೇ, ಹೆಮ್ಮೆಯೇ ಸೈತಾನನನ್ನು ಕೆಳಕ್ಕೆ ದೊಬ್ಬಿತು. ಅದು ಅವನ ಪಾಪವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ತನ್ನ ಹೆಮ್ಮೆಯನ್ನು ಕಳಕೊಳ್ಳಬೇಕಾದ ನಾಮಾನನ ಕಥೆಯು ಇದು ಒಳ್ಳೆಯ ಉದಾಹರಣೆಯಾಗಿದೆ. ಅವನು ನಿಜವಾಗಿ ದೊಡ್ಡ ವ್ಯಕ್ತಿಯಾಗಿದ್ದನು. ಅವನ ಸಾಮರ್ಥ್ಯ, ಗುಣಗಳ ಕುರಿತಾಗಿ ಎಲ್ಲವನ್ನೂ ದೇವರು ಪಟ್ಟಿ ಮಾಡಿದ್ದಾನೆ. ಆದರೆ ಅವನು ಕುಷ್ಠರೋಗಿಯಾಗಿದ್ದನು. ಅವನು ಒಬ್ಬ ಪಾಪಿಯಾಗಿದ್ದನು. ದೇವರು ಅವನನ್ನು ಕುಷ್ಠರೋಗದಿಂದ ಮಾತ್ರವಲ್ಲದೆ ಅವನ ಹೆಮ್ಮೆಯಿಂದಲೂ ಗುಣಪಡಿಸಿದನು. ಎಲೀಷನು ಅವನನ್ನು ಅವಮಾನಿಸಿರಬಹುದು. ಅವನು ಹೇಗೋ ಹೊರಗೆ ಬಂದು ತನ್ನನ್ನು ಸ್ವಾಗತಿಸಿ ಅವನ ದೇವರ ಹೆಸರಿನ ಮೇಲೆ ತನ್ನ ಮೇಲೆ ಕೈಯಿಟ್ಟು ಕುಷ್ಠವನ್ನು ಗುಣಪಡಿಸುವನೆಂದು ನಾಮಾನನು ನಿರೀಕ್ಷಿಸಿದ್ದನು. ನಾಮಾನನು ಹೇಳುತ್ತಿದ್ದಿರಬಹುದು, ಪ್ರವಾದಿಯು ನನ್ನ ಮೇಲೆ ಕೈಯಿಟ್ಟು ತನ್ನ ದೇವರ ಹೆಸರಿನಲ್ಲಿ ಪ್ರಾರ್ಥಿಸಬಹುದು, ನನ್ನ ಮೇಲೆ ಎಣ್ಣೆ ಹೊಯ್ದು ಗುಣಪಡಿಸಬಹುದು ಎಂಬುದಾಗಿ. ಪ್ರಿಯರೇ, ಇದು ಮತಾಚಾರವಾಗಿದೆ.
ದೇವರು ಒಬ್ಬನನ್ನು ಗುಣಪಡಿಸುವಾಗ ಅದನ್ನು ನಂಬಿಕೆಯ ಮೂಲಕವೇ ಮಾಡುತ್ತಾನೆ. ಗುಣಪಡಿಸುವಾತನು ಮನುಷ್ಯನಲ್ಲ, ಶ್ರೇಷ್ಠ ವೈದ್ಯನಾದ ದೇವರೇ. 2 ಅರಸುಗಳು 5ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ದಮಸ್ಕದ ಆಬಾನ, ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ಯರ ಎಲ್ಲ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿವೆಯಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾವು ಅವುಗಳಲ್ಲೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲೂ ಸಿಟ್ಟಿನಿಂದ ಹೊರಟು ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತು ನನಗೆ ಸರಿ ಎಂದು ತೋರುತ್ತದೆ. ಯೋರ್ದಾನ್ ಹೊಳೆಯ ನೀರು ಸ್ವಲ್ಪ ಕೆಸರಿನಿಂದ ಕೂಡಿರುತ್ತದೆ. ಅದು ಲೆಬನಾನಿನ ನದಿಗಳ ನೀರಿನಷ್ಟು ಶುದ್ಧವಾಗಿರುವುದಿಲ್ಲ. ಆದ್ದರಿಂದ ನಾಮಾನನ ಮಾತು ಸರಿ ಎನಿಸುತ್ತದೆ. ನಾನು ಯೋರ್ದಾನ್ ಹೊಳೆಯಲ್ಲೇಕೆ ಮುಳುಗಬೇಕು? ಶುದ್ಧ ನೀರಿನ ಯಾವ ಹೊಳೆಯಾದರೂ ಆದಿತಲ್ಲವೋ? ಪ್ರಿಯರೇ, ಇದು ನಮಗೆ ಒಂದು ಪಾಠ ಕಲಿಸುತ್ತದೆ. ಅನೇಕರು ಕ್ರಿಸ್ತನ ಕ್ರೂಜೆಯ ಬಳಿಗೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ. ಅದು ಅವಮಾನದ ಸ್ಥಳವಾಗಿದೆ. ಕ್ರೂಜೆಯ ಬಳಿಗೆ ಬರಲು ಜನರು ಇಚ್ಛಿಸುವುದಿಲ್ಲ. ಅದಕ್ಕೆ ಬದಲಾಗಿ ವಿಶೇಷವಾದದ್ದೇನಾದರೂ ಮಾಡಲು ಬಯಸುತ್ತಾರೆ. ನಾಮಾನನು ಹೀಗೆಯೇ. ನಾಮಾನನ ಹೆಮ್ಮೆಯನ್ನು ಗಮನಿಸಿರಿ. ದಮಸ್ಕದ ಹೊಳೆಗಳು ಇದಕ್ಕಿಂತ ಉತ್ತಮವೆಂದು ಅವನು ಹೇಳಿದನು. ಅವನ ಮಾತು ಸರಿಯಿರಬಹುದು. ಪ್ರಿಯ ಸ್ನೇಹಿತನೇ, ನೀನು ಕ್ರೂಜೆಯ ಬಳಿಗೆ ಬರಲೇಬೇಕಾಗಿದೆ. ಯೇಸುವಿನೆದುರು ನೀನು ಹೆಮ್ಮೆಯೊಡನೆ ನಿಲ್ಲಬಾರದು. ಆತನ ಬಳಿಗೆ ಬರುವಾಗ ನೀನು ಯಾವುದಾದರೂ ಅರ್ಹತೆಯ ಆಧಾರದ ಮೇಲೆ ಬರಲಾರಿ. ಸುರಿಸಲ್ಪಟ್ಟ ನಿನ್ನ ರಕ್ತವನ್ನೇ ಆಧಾರ ಮಾಡಿಕೊಂಡು ಬೇರೇನೂ ಇಲ್ಲದವನಾಗಿ ಬಂದಿದ್ದೇನೆ ಎಂಬುದಾಗಿ ನೀನು ಹೇಳಬೇಕು. ಇದು ನಿನ್ನ ಮನಸ್ಥಿತಿಯಾಗಿರಬೇಕು. ಕ್ರೂಜೆಯ ಮೇಲೆ ಆತನು ಮಾಡಿದ ಕಾರ್ಯವನ್ನು ನೀನು ಸ್ವೀಕರಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 5ನೇ ಅಧ್ಯಾಯ 13ನೇ ವಚನವನ್ನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ. ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾಮಾನನು ಸಿಟ್ಟಿನಿಂದ ಹಿಂದೆ ಹೊರಡುವಾಗ ಅವನ ಸೇವಕರು ಅವನನ್ನು ಒಪ್ಪಿಸತೊಡಗಿದರು. ಪ್ರವಾದಿಯು ಯಾವುದಾದರೂ ಕಷ್ಟಕರವಾದ ಕೆಲಸ ಹೇಳುತ್ತಿದ್ದರೆ ನೀವು ಅದನ್ನು ಮಾಡುತ್ತಿರಲಿಲ್ಲವೇ ಎಂಬುದಾಗಿ. ಹಾಗೆಯೇ ಪ್ರಿಯರೇ, ರಕ್ಷಣೆಗಾಗಿ ಏನನ್ನಾದರೂ ದೊಡ್ಡ ಕಾರ್ಯ ಮಾಡಲು ಜನರು ತಯಾರಿರುತ್ತಾರೆ. ಆದರೆ ಅದಕ್ಕಾಗಿ ನಾವು ಏನನ್ನೂ ಮಾಡಬೇಕಾಗಿಲ್ಲ. ನಮಗಾಗಿ ಎಲ್ಲವನ್ನೂ ಆತನೇ, ಅಂದರೆ ಕ್ರಿಸ್ತನೇ ಮಾಡಿದ್ದಾನೆ. ನಾವು ಅದನ್ನು ಸ್ವೀಕರಿಸಬೇಕು. ನಾವು ಭಿಕ್ಷುಕರಂತೆ ಬರಬೇಕು. ನಾಮಾನನು ಕೂಡ ಅದೇ ರೀತಿ ಬರಬೇಕಾಗಿದೆ. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 5ನೇ ಅಧ್ಯಾಯ 14ನೇ ವಚನವನ್ನು. ಅಲ್ಲಿ ಹೀಗೆ ಬರುತ್ತದೆ, ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲೀಷನ ಮಾತಿನಂತೆ ನಾಮಾನನು ಹೋಗಿ ಯೋರ್ದಾನಿನಲ್ಲಿ 7 ಸಾರಿ ಮುಳುಗಿದನು. ಅವನನ್ನು ನೋಡಬೇಕಾಗಿತ್ತು. ಪ್ರತಿ ಸಾರಿ ನೀರಿನಿಂದ ಮೇಲೆ ಬಂದಾಗಲೂ ಅವನು ತನ್ನ ದೇಹವನ್ನು ನೋಡಿಕೊಳ್ಳುತ್ತಿದ್ದಿರಬಹುದು. ನನ್ನ ಕುಷ್ಠ ಹೋಗಲಿಲ್ಲ ಎಂಬುದಾಗಿ ಹೇಳಿ ಪುನಃ ಮುಳುಗುತ್ತಿದ್ದನು. ಆದರೆ 7ನೇ ಬಾರಿ ಮುಳುಗಿ ಹೊರಬಂದಾಗ ಅವನು ಶುದ್ಧನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡುತ್ತೇವೆ, ಗೇಹಜಿಯ ಪಾಪವು ಅದಕ್ಕಾಗಿ ಶಿಕ್ಷೆಯು ಎಂಬುದಾಗಿ. 2 ಅರಸುಗಳು 5ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಹೇಸರ ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲೀಷನು ಅವನಿಗೆ, ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನಗಾದ ಸೌಖ್ಯಕ್ಕಾಗಿ ನಾಮಾನನು ಕೃತಜ್ಞನಾಗಿ
ತಾನು ತಂದ ಕಾಣಿಕೆಗಳನ್ನು ಸ್ವೀಕರಿಸಬೇಕೆಂದು ಒತ್ತಾಯಿಸಿದನು. ಆದರೆ ದೇವರು ಮಾಡಿದ ಕಾರ್ಯಕ್ಕೆ ಎಲೀಷನು ಮೌಲ್ಯ ಕಟ್ಟಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲೀಷನಿಗೆ ಗೆಹಜಿ ಎಂಬೊಬ್ಬ ಸೇವಕನಿದ್ದನು. ಈ ಅಮೂಲ್ಯ ಕಾಣಿಕೆ ವ್ಯರ್ಥವಾಗಿ ಹಿಂದೆ ಹೋಗುವುದನ್ನು ಅವನಿಗೆ ಸಹಿಸಲಾಗಲಿಲ್ಲ. ಆದ್ದರಿಂದ ಗೆಹಜಿಯು ನಾಮಾನನ ಹಿಂದೆ ಹೋದನು. 2 ಅರಸುಗಳು 5ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ. ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂದು ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು ಚೀಲಗಳಲ್ಲಿ ಹಾಕಿಸಿ, ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗೆಹಜಿಯು ನಾಮಾನನಿಂದ ಕಾಣಿಕೆಗಳನ್ನು ಯಾಕೆ ತೆಗೆದುಕೊಂಡನು? ಯಾಕಂದರೆ ದುರಾಶೆಯಿಂದಾಗಿ. ಪ್ರೀತಿಯುಳ್ಳ ದೇವಜನರೇ, 2 ಅರಸುಗಳು 5ನೇ ಅಧ್ಯಾಯ 24 ಮತ್ತು 25ನೇ ವಚನ ಹೀಗೆ ಹೇಳುತ್ತದೆ. ಗುಡ್ಡವನ್ನು ಮುಟ್ಟಿದಾಗ ಗೆಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗುಡ್ಡದವರೆಗೆ ನಾಮಾನನ ಸೇವಕರು ಕಾಣಿಕೆಗಳನ್ನು ಹೊತ್ತು ತಂದರು. ಬಳಿಕ ಗೆಹಜಿಯು ಅವರನ್ನು ಹಿಂದಕ್ಕೆ ಕಳುಹಿಸಿ ಆ ಕಾಣಿಕೆಗಳನ್ನು ಅಡಗಿಸಿಟ್ಟನು. ಏನೂ ನಡೆದಿಲ್ಲವೆಂಬಂತೆ ಎಲೀಷನೆದುರು ಬಂದು ನಿಂತನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಅರಸುಗಳು 5ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡು, ನನ್ನ ಜ್ಞಾನದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾಮಾನನ ದೊಡ್ಡ ಪಾಪ ಅವನ ಅಹಂಕಾರವಾಗಿತ್ತು. ಗೆಹಜಿಯ ದೊಡ್ಡ ಪಾಪ ಅವನ ದುರಾಶೆಯಾಗಿತ್ತು. ಪ್ರಿಯರೇ, ದುರಾಶೆಯು ಆತ್ಮದ ಕುಷ್ಠರೋಗವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣವ. ನಮ್ಮ ಜೀವಿತ ಹೇಗಿದೆ? ನಾವು ಪಾಪದಿಂದ ತುಂಬಿ ಜೀವಿಸ್ತಾ ಇದ್ದೇವೆಯೋ? ಅಂದರೆ ಅಹಂಕಾರದಿಂದಲೂ ದುರಾಶೆಯಿಂದಲೂ ಜೀವಿಸುವಂಥ ಜೀವಿತ ನಮ್ಮದಾಗಿರುವುದಾದರೆ ಈ ಕೃಪಾಗಳಿಗೆಯಲ್ಲೇ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ದೇವರಿಂದ ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ, ಶುದ್ಧರಾಗಿ, ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ನಿಜವಾದ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ನಮ್ಮ ಹೃದಯಗಳನ್ನು ಬಲ್ಲನು. ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ, ದೀನರಲ್ಲಿ ಜ್ಞಾನ ಎಂಬುದಾಗಿ ದೇವರ ವಾಕ್ಯ ತಿಳಿಸಿದೆ. ನಮ್ಮ ಮೇಲೆ ಅತಿಶಯವಾದ ಪ್ರೀತಿಯನ್ನು ದೇವರಿಟ್ಟಿದ್ದಾನೆ. ಆದ್ದರಿಂದ ದೇವರ ಕೃಪೆಯನ್ನು ವ್ಯರ್ಥ ಮಾಡದೆ ನಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಂಡು ದೀನತೆಯ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನೀನು ಎಷ್ಟೊಂದು ಒಳ್ಳೆ ದೇವರು. ನಿನ್ನ ಕೃಪೆಯು ಅತಿಶಯವಾದದ್ದು. ನಿನ್ನ ಕೃಪೆಯು ಹೊಸದಾಗಿರುವಂಥದ್ದು ಪ್ರತಿದಿನದಲ್ಲಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ವೀಕ್ಷಕ ಬಾಂಧವರನ್ನು ಒಬ್ಬೊಬ್ಬರನ್ನು ಹೆಸರಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸು. ನಿನ್ನ ಕೃಪೆಯನ್ನು ಅರಿತು ಈ ಕೃಪೆಯ ಕಾಲದಲ್ಲಿ ಕ್ರಿಸ್ತನ ಮಕ್ಕಳಾಗಿ ಬಾಳುವಂತೆ ಸಹಾಯ ಮಾಡು. ಈಗ ತಾನೇ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಸೈತಾನನು ಆ ವಾಕ್ಯಗಳನ್ನು ಅಪಹರಿಸದಂತೆ ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು ಫಲಿಸುವಂತೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ವೇ?
ಇತರರಿಗೆ ಈ ಸೇವೆಯನ್ನು ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.